ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾದ್ರೂ ಖುಷಿ ವಿಷಯ ಹೇಳೋಣ ಅಂದ್ರೆ ಇವ್ರ ಕೈಗೂ ಸಿಗಲ್ಲ, ಫೋನು ತೆಗಿಯಲ್ಲ. ಯಾಕಕ್ಕ ನಿಮ್ಮ ಯಜಮಾನ್ರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಅಪ್ಸೆಟ್ ಆಗ್ತಿದ್ಯಾ? ಹೌದು ಸುಮಾ, ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ, ಅದೆಲ್ಲಿದ್ದಾರೋ ಏನೋ, ಫೋನೇ ಪಿಕ್ ಮಾಡ್ತಿಲ್ಲ. ಇಲ್ಲೇ ಎಲ್ಲಾದ್ರೂ ಹೊರಗೆ ಹೋಗಿರ್ತಾರೆ, ಬರ್ತಾರ ಬಿಡಕ್ಕ. ಅಲ್ಲಿ ತನಕ ಕಾಯಕ್ ಆಗದಿರೋದಕ್ಕೆ ತಾನೆ ನಾನು ಒದ್ದಾಡ್ತಿರೋದು. ನಾನು ಈಗ್ಲೇ ಅವ್ರನ್ನ ನೋಡ್ಬೇಕು. ಏನು ಅಮ್ಮವ್ರು ಗಂಡನ್ ಈಗ್ಲೇ ನೋಡ್ಬೇಕು ಅಂತಿದ್ದೀರಾ? ಏನ್ ಸಮಾಚಾರ? ಬಾವನ್ ನೋಡ್ಬೇಕು ಅಂತ ಬೈಕೆ ಆಗ್ತಿದ್ಯಾ? ಇರು ಒಂದ್ ನಿಮಿಷ, ಯಾಕೆ ಅಂತ ನಿನ್ಗೆ ಹೇಳ್ತೀನಿ. ಇಲ್ಲಿ ನೋಡು, ಇಲ್ಲಿ. ಏನಕ್ಕ ಇದು? ಇವತ್ತಿಂದ ನಿಮ್ ಭಾವ ಶ್ರೀಕಂಠೇಶ್ವರನ ಪಂಡಿತ್ ಶ್ರೀಕಂಠೇಶ್ವರ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಇದ್ಕಿದ್ದಂಗೆ ನಮ್ ಸ್ನೇಹಕ್ಕ ಏನಾದ್ರು ನಿನ್ ಮೈ ಮೇಲ್ ಬಂದ್ಬಿಟ್ಲಾ ಹೇಗೆ? ಭಾವನ್ ಬದಲಾಯಿಸ್ಬೇಕು ಅಂತ ನೋಡ್ತಿದ್ಯಾ? ಅವ್ರು ಬದ್ಲಾಗ್ಲೇಬೇಕು ಸುಮಾ, ಅದಕ್ಕೆ ಈ ತಯಾರಿ. ಅದ್ ಸರಿ, ನಿನ್ಗ್ಯಾಕೆ ಈ ಐಡಿಯಾ ಬಂತು? ಯಾಕಂದ್ರೆ ನಾಳೆ ಮಗುಗೆ ತಂದೆ ತಾಯಾಗಿ ಅವರೇ ನೋಡ್ಕೋಬೇಕಲ್ವಾ, ಅದಕ್ಕೆ. ತಂದೆ ಆಗ ಓಕೆ, ತಾಯಿಯಾಗಿ ಯಾಕೆ ನೋಡ್ಕೋಬೇಕು? ತಾಯಿಯಾಗಿ ನೀನೇ ಇರ್ತೀಯಲ್ಲಕ್ಕ. ಭಾವನ್ ಸಾಧು ಮಾಡ್ಬೇಕು ಅಂತ ಏನೇನೋ ಹೇಳ್ತಿದ್ಯಾ? ಅದು ಆಗಲ್ಲ ಸುಮಾ. ಈಗಿನ ಕಾಲದಲ್ಲಿ ತಂದೆ ಆಗ್ಲಿ ತಾಯಿ ಆಗ್ಲಿ ಇಬ್ರು ಒಬ್ರೇ ಆಗಿ ನಿಭಾಯಿಸೋದನ್ನ ಕಲಿಬೇಕಾಗತ್ತೆ. ಏನು ಅಂತ ಮುಂದೆ ಗೊತ್ತಾಗತ್ತೆ. ಏನೋ ಅಕ್ಕ, ಆದ್ರೆ ಈ ಮಗುಗೆ ನೀವ್ ತಂದೆ ತಾಯಿಯಾಗಿ ಸಿಗ್ತಿರೋದು ಅದ್ರ ಪುಣ್ಯ. ಇಲ್ಲ ಸುಮಾ, ಈ ಮಗು ನನ್ನ ಹೊಟ್ಟೆಲಿ ಹುಟ್ಟಿರೋದೇ ನನ್ನ ಪುಣ್ಯ. ನನ್ನ ಋಣನ ತೀರ್ಸ್ಕೊಳ್ಳೋ ಅವಕಾಶ ಸಿಗ್ತಿದೆ. ಋಣನಾ? ಯಾವ ಋಣ? ಅದೇನೂ ಇಲ್ಲ ಬಿಡಿ ಸುಮಾ. ತಾಯಿಯಾಗೋ ಸಂಭ್ರಮದಲ್ಲಿ ನೀನ್ ದೊಡ್ಡ ಫಿಲಾಸಫರೇ ಆಗ್ತಿದ್ಯಾ. ಜೀವನದ ಸತ್ಯ ಅರ್ಥ ಆದಾಗ ಎಲ್ರೂ ಹೀಗೆ ಮಾತಾಡೋದು. ಎನಿವೆ, ಭಾವನ ತಿದ್ದಿ ಓದು ಬರಹ ಕಲ್ಸೋದಕ್ಕೆ ಮುಂದಾಗಿದ್ಯಾ. ನಿನ್ನ ಈ ಪ್ರಯತ್ನಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸುಮಾ. ಆದಷ್ಟು ಬೇಗ ನಿಮ್ಮ ಬಾಬಾ ಬಂದ್ಬಿಟ್ರೆ ನಂಗೆ ಅದೇ ತುಂಬಾ ಖುಷಿ. ಬರ್ತಾರ ಬಿಡಕ್ಕ.